ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಿನ್ನೆ ಒಂದು ಅಬ್ಜೆಕ್ಷನ್ ಲೆಟರ್ನ ಹಾಕಿದ್ದೆ. ಒಂದಿಷ್ಟು ಜನಕ್ಕೆ ಅದು ಖುಷಿ ಕೂಡ ತಂದಿದೆ. ಬಟ್ ಒಂದಿಷ್ಟು ಜನ ಥ್ಯಾಂಕ್ ಯು ಸರ್, ನಾವು ಮಾಡ್ತೀವಿ ಸರ್ ಅಂತ ಹೇಳಿದ್ದೀರಿ. ಓಕೆ ಫೈನ್, ಅಲ್ಲಿಗೆ ಮುಗೀತು. ಬಟ್ ಇವತ್ತು ನೀವು ಏನು ಮಾಡಿದ್ರು ನನಗಂತೂ ಗೊತ್ತಿಲ್ಲ. ಬಟ್ ನಾನಂತರೂ ನಿಮ್ಮ ಪರವಾಗಿ ಒಂದು ಒಳ್ಳೆಯ ಕೆಲಸ ಅಂತೂ ಮಾಡಿದ್ದೀನಿ ಇವತ್ತು. ಅದು ಏನು ಅಂಥೇಳಿ ತಿಳಿಸ್ತಾ ಬರ್ತೀನಿ. ಕೊನೆವರೆಗೂ ನೋಡೋಕೆನಾ ನಿಮಗೂ ಅರ್ಥ ಆಗುತ್ತೆ ಯಾವ ಥರ ಮಾಡಿದರೆ ಚೆನ್ನಾಗಿರುತ್ತೆ, ಎಷ್ಟು ಖರ್ಚಾಗುತ್ತೆ, ಯಾವೆಲ್ಲ ಡಾಕ್ಯುಮೆಂಟ್ಸ್ನ ಅಬ್ಜೆಕ್ಷನ್ಸ್ನ ಮಾಡಲಿಕ್ಕೆ ನಾನು ಕೊಟ್ಟಿದ್ದೀನಿ ಅಂಥೇಳಿ. ಓಕೆನಾ, ಕಮ್ಮಿಂಗ್ ಟು ದ ಪಾಯಿಂಟ್ ಅಂತ ಬಂದರೆ, ನನ್ನ ಹೆಸರಿಂದಾನೇ ಇವತ್ತು ನಾನು ಒಂದು ಅಬ್ಜೆಕ್ಷನ್ಸ್ ಲೆಟರ್ನ ಬೋರ್ಡ್ಗೆ ಕಳಿಸಿರುವಂಥದ್ದು. ಓಕೆನಾ, ಯಾರಿಗೆ ಕಳಿಸಿದ್ದೇನಪ್ಪ ಅಂದಮೇಲೆ ನೋಡ್ಕೋಬೋದು. ಯಾರಿಗಪ್ಪ ಅಂದಮೇಲೆ ಇವರಿಗೆ ಪ್ರಧಾನ ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ವಿಕಾಸಸೌಧ, ಡಾಕ್ಟರ್ BR ಅಂಬೇಡ್ಕರ್ ವೀದಿ, ಬೆಂಗಳೂರು. ಇವರಿಗೆ ನಾನಿವತ್ತು ಕಳಿಸಿರುವಂಥದ್ದು. ಆಮೇಲೆ ನಿನ್ನೆ ಲೆಟರ್ಗಿಂತ ಇವತ್ತು ಇನ್ನೊಂದು 2-3 ಪಾಯಿಂಟ್ಸನ್ನು ನಾನು ಇದರೊಳಗಡೆ ಆ್ಯಡಪ್ಪನ್ನ ಮಾಡಿ ಒಂದು ಫೈನಲ್ ಲೆಟರ್ನ ಮಾಡಿ ನಾನಿವತ್ತು ಒಂದು ಅಬ್ಜೆಕ್ಷನ್ಸ್ನ ಡಿಪಾರ್ಟ್ಮೆಂಟ್ಗೆ ಕಳಿಸಿದ್ದೀನಿ ಫ್ರೆಂಡ್ಸ್. ಅದು ಏನಿದೆ ಅಂಥೇಳಿ ಇವತ್ತು ಯಾವ ಥರ ಎಡಿಟ್ನ ಮಾಡಿದ್ದೀನಿ, ಏನೆಲ್ಲ ಆ್ಯಡಪ್ನ ಮಾಡಿದ್ದೀನಿ ಅಂತೇಳಿ ಇವತ್ತು ತಿಳಿಸ್ತಾ ಬರ್ತೀನಿ. ವಿಷಯ ಒಳಗಡೆ ಅಂತೂ ಏನೂ ಚೇಂಜಸ್ ಅಂತೂ ಮಾಡಿಲ್ಲ. ಓಕೆನಾ, ಇದರೊಳಗಡೆ ಅಂತೂ ನೋ ಚೇಂಜಸ್. ಆಮೇಲೆ ಇದರೊಳಗಡೆ ಮಾತ್ರ ನಾನು ಚೇಂಜಸ್ನ ಮಾಡಿದ್ದೀನಿ. ಇಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೂ ಚೇಂಜಸ್ನ ಮಾಡಿದ್ದೀನಿ. ಕರ್ನಾಟಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ ಇಲಾಖೆಯ ದಿನಾಂಕ 20/8/2020 ಪ್ರಕಟಿಸಿರುವ HIO ನೇಮಕಾತಿ ನಿಯಮಗಳಲ್ಲಿ ಆಯ್ಕೆ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಹತೆಯನ್ನು GNM, BSc ನರ್ಸಿಂಗ್, MP BHW, DHIC 2 ವರ್ಷ ಮತ್ತು 3 ವರ್ಷ ಎಂದು ನಿಗದಿಪಡಿಸಲಾಗಿದೆ. ಆದರೆ HIOಗೆ ಸಂಬಂಧಪಟ್ಟ ವಿದ್ಯಾರ್ಹತೆ ಎಂದರೆ ಅದು ಅರೆ ವೈದ್ಯಕೀಯದಲ್ಲಿ DHIC 2 ವರ್ಷ ಮತ್ತು 3 ವರ್ಷ ಪೂರ್ಣಗೊಂಡಿರಬೇಕು. ಆದರೆ ಇಲಾಖೆಯು MP BHW, GNM, BSc ನರ್ಸಿಂಗ್ ಅವರಿಗೂ ಅವಕಾಶ ಕೊಡುತ್ತಿರುವುದು ಬಹಳ ಬೇಸರದ ವಿಷಯ. ಹಾಗೂ ಪ್ರಾಯೋಗಿಕ ಅಂಕಗಳನ್ನು 40 ಎಂದು ಇಲಾಖೆಯು ನಿಗದಿಪಡಿಸಲಾಗಿದೆ. ನಿಮ್ಗೆ ಗೊತ್ತೈತ್ರಿ, 80 ಮಾರ್ಕ್ಸು ಥಿಯರಿ ಬರೀಬೇಕು, 80 ಮಾರ್ಕ್ಸ್ ಥಿಯರಿ ಇದೆ, 20 ಮಾರ್ಕ್ಸ್ ಪ್ರಾಕ್ಟಿಕಲ್ ಇದೆ ಅಂತೇಳಿ. ಓಕೆನಾ, ಓವರಾಲ್ ಆಗಿ 40 ಮಾರ್ಕ್ಸ್ ಅವ್ರು ಏನು ಮಾಡ್ತಿದ್ದಾರಪ್ಪ ಅಂದಮೇಲೆ ಪ್ರಾಕ್ಟಿಕಲ್ ಮಾರ್ಕ್ಸ್ನ ಕಂಡಕ್ಟ್ನ ಮಾಡ್ತಾ ಬರ್ತಿರುವಂಥದ್ದು. ಆ 40 ಮಾರ್ಕ್ಸ್ ಬಗ್ಗೆನೂ ಇದರೊಳಗಡೆ ಆ್ಯಡಪ್ನ ಮಾಡಿದ್ದೀನಿ. ಅಂಕಗಳನ್ನು 40 ಅಂಕಗಳನ್ನು ಇಲಾಖೆಯು ನಿಗದಿಪಡಿಸಲಾಗಿದೆ. ಪ್ರಾಯೋಗಿಕ ಅಂಕಗಳನ್ನು ರದ್ದು ಮಾಡಿ ಪ್ರತಿ ಪರೀಕ್ಷೆ ಅಂದರೆ ಪೇಪರ್ 1 ಮತ್ತು ಪೇಪರ್ 2ಗೆ ತಲಾ 100 ಅಂಕಗಳನ್ನು ನಿಗದಿಪಡಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. 40 ಮಾರ್ಕ್ಸ್ನ ಪ್ರಾಕ್ಟಿಕಲ್ ಮಾರ್ಕ್ಸ್ನ ಕ್ಯಾನ್ಸಲ್ನ ಮಾಡಿ ಈಚ್ ಪೇಪರ್ಗೆ 100 ಮಾರ್ಕ್ಸ್ನ ಫಿಕ್ಸ್ನ ಮಾಡಿ ಅಂತೇಳಿ ನಾನು ಇದರ ಒಳಗಡೆ ರಿಕ್ವೆಸ್ಟ್ನ ಮಾಡ್ಕೋತಾ ಬರ್ತಿರುವಂಥದ್ದು. ಕರಡು ನಿಯಮದಲ್ಲಿ ಮಾನದಂಡಗಳಿಗೆ ನಮ್ಮ ಆಕ್ಷೇಪಣೆಗಳಿದ್ದು, ನೇಮಕಾತಿ ಪ್ರಕ್ರಿಯೆಯನ್ನು ಇನ್ನಷ್ಟು ಪಾರದರ್ಶಕವಾಗಿ ಹಾಗೂ ಎಲ್ಲ HIO ಅಭ್ಯರ್ಥಿಗಳಿಗೂ ನ್ಯಾಯಸಮ್ಮತವಾಗಿರಲು HIO ಪ್ರಕ್ರಿಯೆಗೆ DHIC 2 ವರ್ಷ ಮತ್ತು 3 ವರ್ಷ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳಿಗೆ ನಿಗದಿಪಡಿಸಿ ಪರಿಷ್ಕರಿಸಿ ಅಂತಿಮ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಪ್ರಕಟಿಸಬೇಕೆಂದು ತಮ್ಮಲ್ಲಿ ಕಳಕಳಿ ವಿನಂತಿ. ನೋಡಿರಿ, ಇದರೊಳಗಡೆ 2-3 ಪಾಯಿಂಟ್ಸ್ ನಾನು ಆ್ಯಡಪ್ನ ಮಾಡೇನ್ರಿ. ಇದರೊಳಗಡೆ ಲಾಸ್ಟ್ ಪಾಯಿಂಟ್ಸ್ ಒಳಗಡೆ ಏನು ಮಾಡಿದಾರಪ್ಪ, ಎಲ್ಲ ಕೋರ್ಸ್ದು ಎಲ್ಲ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ನ ಕ್ಯಾನ್ಸಲ್ನ ಮಾಡಿ HIOಗೆ ಸಂಬಂಧಪಟ್ಟ ಪ್ರೊಸೆಸ್ಸಿಗೆ ಯಾವುದು ಕ್ವಾಲಿಫಿಕೇಷನ್ ಇದೆಯೋ ಅದನ್ನಷ್ಟೇ ನೀವು ಕನ್ಸಿಡರ್ನ ಮಾಡಿ ಉಳಿದಿದ್ದೆಲ್ಲನೂ ಬಿಟ್ಟು ಬಿಡಿ ಅಂತೇಳಿ ನಾನು ಇದರೊಳಗಡೆ ಹೇಳ್ತಾ ಬಂದಿರುವಂಥದ್ದು. DHIC PUC ಮೇಲೆ 2 ವರ್ಷ, ಆಮೇಲೆ SSLC ಮೇಲೆ 3 ವರ್ಷ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳಿಗೆ ನಿಗದಿಪಡಿಸಿ ಅಂತ ಹೇಳಿದ್ದೀನಿ. ಓಕೆನಾ, ಇವರಷ್ಟೇ ಪ್ಯೂರ್ ಆಗಿ ಎಲಿಜಿಬಲ್ ಇರುವಂಥ ಕ್ಯಾಂಡಿಡೇಟ್ಸ್ ಅಂದ ಮೇಲೆ 2 ವರ್ಷ ಕಂಪ್ಲೀಟ್ ಮಾಡಿರ್ಬೇಕು, ಇಲ್ಲ 3 ವರ್ಷ ಆದರೂ ಕಂಪ್ಲೀಟ್ನ ಮಾಡಿರ್ಬೇಕು. ಇವರು ಮಾತ್ರ HIOಗೆ ಎಲಿಜಿಬಲ್ ಬರುವಂಥದ್ದು. ಇನ್ನು ಉಳಿದವರು ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಸ್ಯಾನಿಟರಿ ಇನ್ಸ್ಪೆಕ್ಟರ್ಸು ಬರೋದಿಲ್ಲ. ಆಮೇಲೆ ಯಾರು ಬರೋದಿಲ್ಲಪ್ಪ ಅಂದಮೇಲೆ ಇನ್ನೊಬ್ಬರು ಪೌರ ಕಾರ್ಮಿಕರು ಮಕ್ಕಳು ಅಂತೇಳಿ 1 ವರ್ಷ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಕಲಿತಾರೆ, ಅವರಿಗೂ ಬರೋದಿಲ್ಲ. ಇದು GNM, BSc ನರ್ಸಿಂಗು, ಈ ಮಲ್ಟಿಪರ್ಪಸ್ ಹೆಲ್ತ್ ವರ್ಕರು, ಇವ್ರು ಯಾವುದೇ ಕಾರಣಕ್ಕೂ HIOಗೆ ಸಂಬಂಧ ಇಲ್ಲೇ ಇಲ್ಲ ರೀ. ಈ ಒಂದು ಅವ್ರಿಗೆ ಯಾವುದೇ ಕಾರಣಕ್ಕೂ ಬರೋದೇ ಇಲ್ಲ ರೀ.
ಬಟ್ ಇದೆಲ್ಲ ಹೆಚ್ಚಾಗಿ ಹೋದವರಿಗೆ ಯೂಸ್ಫುಲ್ ಆಗಲಿ ಅನ್ನೋ ಒಂದು ರೀಸನಿಗೆ ನಾನು ಇವತ್ತು ಏನು ಮಾಡಿದ್ದೀನಪ್ಪ ಅಂದಮೇಲೆ ಈ ಒಂದು ಲೆಟರ್ನ ತೊಗೊಂಡು ಸ್ವತಃ ನಾನು ಖರ್ಚನ್ನ ಮಾಡಿ ಒಂದು ಏನಪ್ಪ ಅಂದ್ರೆ ಅಬ್ಜೆಕ್ಷನ್ಸ್ನ ಫೈನಲಿ ನಾನು ಕಳಿಸೇ ಬಿಟ್ಟಿರಿ ಬೋರ್ಡಿಗೆ. ಓಕೆನಾ ಸರ್, ನೀವು ಹೆಂಗೆ ಹೇಳ್ತೀರಿ, ಯಾವ ಬೇಸ್ ಮೇಲೆ ಹೇಳ್ತೀರಿ ಕಳಿಸಿರಿ ಅಂತೇಳಿ, ನಮಗೆ ಪ್ರೂಫ್ ಬೇಕಲ್ಲ ಸರ್ ಅಂತ ನೀವು ಕೇಳ್ಬೋದು. ಪ್ರೂಫ್ ಸಹಿತ ನಾನು ಇವತ್ತು ಡಿಸ್ಕಸ್ನ ಮಾಡ್ತಾ ಬರ್ತೀನಿ, ನಿಮ್ಮ ಕಡೆ ಹೇಳ್ತಾ ಬರ್ತೀನಿ. ಓಕೆನಾ, ಏನೇನಿದೆಪ್ಪ ಅಂದಮೇಲೆ ನಾನು ಕಳಿಸಿದ್ದಕ್ಕೆ ಪ್ರೂಫು. ಓಕೆ, ಫಸ್ಟು ಲೆಟರ್ನ ನೋಡ್ಕೋಬೋದು, ಸೈನ್ ಮಾಡಿ ಕಳಿಸಿದ್ದೀನಿ ಫ್ರೆಂಡ್ಸ್. ಓಕೆನಾ, ಓಕೆ, ಇವತ್ತಿನ ಸೈನ್ ಕೂಡ ಆಗಿದೆ. ಸೇಮ್ ಲೆಟರ್, ಇವಾಗ ನಾ ಏನು ರೀಡ್ ಮಾಡಿದ್ನೋ ಅದೇ ಲೆಟರು ನಾನು ಇದನ್ನು ಕಳಿಸಿರುವಂಥದ್ದು ನೋಡ್ಕೋಬೋದು. ಎನ್ವಲಪ್ಪಲ್ಲಿ ಎಲ್ಲ ಡೀಟೇಲ್ಸ್ನ ಹಾಕಿರುವಂಥದ್ದು. ಓಕೆನಾ, ಎನ್ವಲಪ್ಪಲ್ಲಿ ಪ್ರತಿಯೊಂದನ್ನು ಹಾಕಿದ್ದೀನಿ. ನೆಕ್ಸ್ಟ್ ನೋಡ್ಕೋಬೋದು, ಇಲ್ಲಿ ನೋಡ್ಕೋಬೋದು ನೀವು ನನ್ನ ಹೆಸರು, ಆಮೇಲೆ ಡಿಪಾರ್ಟ್ಮೆಂಟ್ ಹೆಸರು ಎಲ್ಲನೂ ಇದೆ. ನಾ ಎಲ್ಲಿ ಕಳಿಸಿದ್ದೀನಿ ಅಂಥೇಳಿ ಪ್ರಿನ್ಸಿಪಲ್ ಅಂತ ಇದೆ, ಆಮೇಲೆ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತೇಳಿದೆ, ನನ್ನ ಹೆಸರು ಕೂಡ ಇದೆ, ಪಿನ್ ಕೋಡ್ ಇದೆ, ಎಲ್ಲ ಪ್ರತಿಯೊಂದು ಇದೆ. ಇದು ಒಂದು ಜನ್ರೇಟ್ ಆದರೆ ಮುಗಿದು. ಈ ಸ್ಟಿಕ್ಕರ್ನೇ ಯಾವುದಪ್ಪ ಅಂದಮೇಲೆ ಇವಾಗ ಬೋರ್ಡ್ಗೆ ರೀಚ್ ಆಗುವಂಥದ್ದು. ಇದು ನಾನು ಸ್ಪೀಡ್ ಪೋಸ್ಟ್ ಮುಖಾಂತರ ಕಳಿಸಿರುವಂಥದ್ದು. ಆಮೇಲೆ ಈ ಸ್ಪೀಡ್ ಪೋಸ್ಟಿಗೆ ನನಗೆ ಇವತ್ತು ಖರ್ಚು ಹಿಡಿದಿರುವಂಥದ್ದು ಅಮೌಂಟ್ ಎಷ್ಟಪ್ಪ ಅಂದಮೇಲೆ ಎಷ್ಟಾಗಿರ್ತೀರಿ ಅಂದಾಜು ನೀವು ಅಂದ್ಕೊಂಡಿರ್ತೀರಿ 100-200 ಆಗಿರುತ್ತೆ ಅಂಥೇಳಿ. ಬಟ್ ಇದು ಖರ್ಚು ಬಂದಿರುವಂಥದ್ದು ಎಷ್ಟು 55 ರುಪೀಸ್. ಓಕೆನಾ, ಖರ್ಚು ನನಗೆ ಬಂದಿರುವಂಥದ್ದು ಎಷ್ಟಪ್ಪ ಅಂದಮೇಲೆ ಈ ಒಂದು ಪೋಸ್ಟ್ನ ಕಳಿಸ್ಲಿಕ್ಕೆ 55 ರೂಪಾಯಿ ಖರ್ಚಾಗಿತ್ತು. ಇದು ಯಾರ ಪರವಾಗಿ ಮಾಡಿರುವಂಥದ್ದು, ಹೆಚ್ಚಾಗಿ ಹೋದವರಿಗೆ ಇದು ಯೂಸ್ ಆಗಲಿ, ಅವರಿಗೆ ಇದು ಹೆಲ್ಪ್ಫುಲ್ ಆಗಲಿ ಅಂಥೇಳಿ ನಾನು ಮಾಡಿರುವಂಥದ್ದು. ಬಟ್ ನನ್ನ ವಿಡಿಯೋನ ನೋಡಿ ನಾನು ಇವತ್ತು ಅಬ್ಜೆಕ್ಷನ್ಸ್ನ ಕಳಿಸಿರೋದನ್ನು ನೋಡಿ ಇನ್ನೇನು ಅವರೊಬ್ಬರು ಕಳಿಸಿದಾರಲ್ಲ ಅದರಿಂದ ಆಗಬಹುದು ಬಿಡು ಅಂಥೇಳಿ ಈ ಥರ ಮೈಂಡ್ ಸೆಟ್ ಏನಾದರೂ ಇದ್ದರೆ ಅದು 100% ನಿಮ್ಮದು ಏನಂತೀರಿ ಯೂಸ್ಫುಲ್ ಆಗಲಾರ್ದು ಅಂತಿದ್ರಿ. ನೀವು ಈ ಥರ ಏನಾದರೂ ಮಾಡಿದ್ರೆ. ಓಕೆನಾ, ವಿಡಿಯೋನ ನೋಡಿದಾದ ಮೇಲೆ ನಾಳೆ ಗೌರ್ಮೆಂಟ್ ರಜೆ ಐತೆ, ನಾಳೆ ಒಂದಿನ ಬಿಡಿ. ನೆಕ್ಸ್ಟ್ ಯಾವ ಬುಧವಾರ ಅಂದರೆ ಗುರುವಾರ ನೀವೆಷ್ಟು ಅಬ್ಜೆಕ್ಷನ್ಸ್ನ ಮಾಡಿದಿರಿ, ಯಾವೆಲ್ಲ ಅಭ್ಯರ್ಥಿಗಳು ನೀವು ಮಾಡಿದಿರಿ ಅಂತೇಳಿ ನಾನು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ನನಗೂ ಒಂದು ಧೈರ್ಯ ಬರುತ್ತೆ, ಹೌದು ನನ್ನ ವಿಡಿಯೋಯಿಂದ ಇಷ್ಟೆಲ್ಲ ಸ್ಟೂಡೆಂಟ್ಸ್ ಎಲ್ಲನೂ ಅಬ್ಜೆಕ್ಷನ್ಸ್ ಹಾಕಿದ್ದಾರೆ, ಮೇ ಬಿ ಇದಕ್ಕೆ ನ್ಯಾಯ ಸಿಗಬಹುದೇನೋ ಅಂಥೇಳಿ ನನಗೂ ಒಂದು ಪಾಸಿಟಿವ್ ಕಾನ್ಫಿಡೆನ್ಸ್ ಆದರೂ ಬರುತ್ತೆ. ಬಟ್ ನೋಡಿನೂ ಸುಮ್ಮನೆ ಆದರೆ ನನಗೂ ಪ್ರಾಬ್ಲಮ್ ಇಲ್ಲ, ನಿಮಗೂ ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲಿ ಯಾರೋ ನಡಕ್ಕೆ ಇನ್ನೊಬ್ಬ ಪರ್ಸನ್ ಬರ್ತಾರೆ, ಅವ್ರ ಜಾಬ್ನ ತೊಗೋತಾರೆ, ಅವ್ರದ್ದು ಲೈಫ್ ಸೆಟಲ್ ಆಗುತ್ತೆ. ನಾವು ಮತ್ತು ಅದೇ ಒಂದು NHMಲ್ಲಿನೋ ಇಲ್ಲಪ್ಪ ಈ ಹೆಚ್ಚಾಗಿ ಹೋದವರಿಗೆ NHML ಸಿಗೋದು ದೊಡ್ಡ ಕಷ್ಟ ರೀ. ಡಿಸ್ಟಿಕ್ಕಿಗೆ 4 ಯಾವುದು ವರ್ಷಕ್ಕೆ ಇಲ್ಲಪ್ಪ ಅಂದ್ರೆ 2-3 ವರ್ಷಕ್ಕೂ 4 ಪೋಸ್ಟು 5 ಪೋಸ್ಟ್ ಕರೀತಾರೆ. ಅದು ಯಾರು ಪ್ರಾಕ್ಟೀಸ್ ಮಾಡಿರ್ತಾರೋ ಅವ್ರದ್ದು 70-80% ಆಗಿರುತ್ತೆ. ಅದು ಅವ್ರು ಬರ್ತಾರೆ, ಅವ್ರು ತೊಗೊಂಡು ಹೋಗ್ತಾರೆ. ಇನ್ನು ಉಳಿದವ್ರು ನಿಮ್ಗೆ ಎಲ್ಲಿದೆ ರೀ ಜಾಬು, ಎಲ್ಲಿ ಹೋಗ್ತೀರಿ? ಸೊ ಅದಕ್ಕಂತ ಹೇಳ್ತಿರುವಂಥದ್ದು ಫ್ರೆಂಡ್ಸ್. ಇದನ್ನು ಭಾಳ ಸೀರಿಯಸ್ ಆಗಿ ತೊಗೊಂಡು ಇನ್ನೊಂದು 4 to 5 ಡೇಸ್ ಅಷ್ಟೇ ನಿಮಗಿರುವಂಥದ್ದು. ವಿದಿನ್ 10 to 15 ಡೇಸಲ್ಲಿ ಇದು ಮಾಡಲೇಬೇಕು. ಅಬ್ಜೆಕ್ಷನ್ಸ್ನ ನಾವು ಇವತ್ತು ನನ್ನಿಂದ ಒಂದು ಲೆಟರ್ನ ನಾನು ಪಾಸ್ನ ಮಾಡಿದ್ದೀನಿ. ಇನ್ನು ರಿಮೈನಿಂಗ್ ನಿಮ್ಮ ಕಡೆ ಇರುವಂಥದ್ದು. ಸರ್ ನೀವು ರೇಸ್ನ ಮಾಡಿರಿ ಅಂತ ಅಂದ್ರಿ ನನಗೆ, ನಾನು ಆಲ್ರೆಡಿ ರೇಸ್ನ ಮಾಡಿದ್ದೀನಿ. ಇನ್ನು ರಿಮೈನಿಂಗ್ ನೀವು ಎಷ್ಟು ಮಾಡ್ತೀರೋ ಅದರ ಮೇಲೆ ಡಿಪೆಂಡ್ ಇರುವಂಥದ್ದು. ನಿಮ್ಮ ಹೆಚ್ಚಾಗಿ ಪೋಸ್ಟ್ದವರಿಗೆ ಪ್ಯಾರಾಮೆಡಿಕಲ್ ಅಷ್ಟೇ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಬೇಕು ಅಂತಂದರೆ ಅಬ್ಜೆಕ್ಷನ್ಸ್ನ ಮಾಡಿ. ಇಲ್ಲ ಸರ್ BSc ಏನು ಮಾಡ್ತಾರೆ, GNMದವ್ರು ಏನು ಮಾಡ್ತಾರೆ, ಸರ್ ನಾನು ಸ್ಟೇಟ್ ರ್ಯಾಂಕ್ ಬಂದಿದ್ದೀನಿ ಅಂತ ಏನಾದರೂ ಈ ಥರ ಮೈಂಡ್ ಸೆಟ್ ಏನಾದರೂ ಇದ್ದರೆ ನನಗೇನು ಮಾಡಲಿಕ್ಕೆ ಬೇರೆ ಆಪ್ಷನ್ಸ್ ಯಾವುದೇ ಕಾರಣಕ್ಕಿಲ್ಲ ಫ್ರೆಂಡ್ಸ್. ಓಕೆನಾ, ಇದಷ್ಟೇ ನಾನು ಹೇಳಬಲ್ಲೆ. ನಾನು ಇನ್ನೊಮ್ಮೆ ಹೇಳ್ತೀನಿ, ಅಬ್ಜೆಕ್ಷನ್ಸ್ ನೀವು ಎಷ್ಟು ಮಾಡ್ತಿರೋ ಬೋರ್ಡಿಗೆ, ನೀವು ಎಷ್ಟು ಪ್ರೆಷರ್ಸ್ನ ಕೊಡ್ತೀರೋ ಆ ಪ್ರೆಷರಿಂದಾನೇ ನಿಮಗೆ ನೆಕ್ಸ್ಟ್ ಮಂತು ಹೊಸ ಸರ್ಕ್ಯುಲರ್ ಬರುವಂಥದ್ದು. ನೀವು ಇವತ್ತು ಮಾಡಿಲ್ಲ ಅಂತಂದ ಮೇಲೆ ನೆಕ್ಸ್ಟ್ ಡಿಸ್ಟಿಕಲ್ಲಿ ಆಗುವಂಥ ಹೆಚ್ಚಾಯೋ ಪೋಸ್ಟಿಗೆ ಫಿಕ್ಸ್ ಮಾಡಿಬಿಡ್ತಾರೆ ಫ್ರೆಂಡ್ಸ್. ಫಿಕ್ಸ್ 100% ಇದೆ. GNMದವರು ಅಪ್ಲಿಕೇಶನ್ಸ್ ಹಾಕ್ಬೋದು. ಓಕೆನಾ, BSc ನರ್ಸಿಂಗ್ದವ್ರು ಹೆಚ್ಚಾಗಿ ಪೋಸ್ಟಿಗೆ ಹಾಕ್ಬೋದು. ಯಾಕಪ್ಪ ಅಂದ್ರೆ ಇವತ್ತು ಗೌರ್ಮೆಂಟೇ
ಗೌರ್ಮೆಂಟ್ ಅಪ್ಲಿಕೇಶನ್ಸ್ಗೆ ಅವರು GNMದವ್ರಿಗೆ BScದವ್ರು ಕೊಟ್ಟಾರು ಅಂತಂದಮೇಲೆ ಡಿಸ್ಟಿಕ್ದವರು ಕೊಟ್ಟೇ ಕೊಡ್ತಾರೆ. ಇದೊಂದು ತಲೆಯಲ್ಲಿ ಇಟ್ಕೊಂಬಿಡಿ. ಇವತ್ತು ಗೌರ್ಮೆಂಟ್ ಕಡೆಯಿಂದನೇ ನೀವು ಕ್ಯಾನ್ಸಲ್ ಮಾಡಿಸಿದರೆ ನೆಕ್ಸ್ಟ್ ಮುಂದೆ ಆಗುವಂಥ ರಿಕ್ರೂಟ್ಮೆಂಟ್ಗಳಲ್ಲಿ ಕೂಡ ಅದು ಕ್ಯಾನ್ಸಲ್ ಆಗುತ್ತೆ, ನಿಮ್ದಷ್ಟೇ ಫಿಕ್ಸ್ ಮಾಡ್ತಾರೆ. ಇದು ಮಾತ್ರ 100%. ಬಟ್ ನೀವು ಏನಾದರೂ ನೆಗ್ಲಿಜೆನ್ಸ್ ಏನಾದರೂ ಮಾಡಿದರೆ ಲಾಸ್ ಆಗೋದು ಮಾತ್ರ ನಿಮಗೇ. ಲಾಸ್ ಅಂದರೆ ಇದು ಒಂದು ಹೇಳ್ತೀನಿ ತಿಳ್ಕೊಳ್ಳಿ. ಈ ಒಂದು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಲಾಸ್ಟ್ ಕಾಲ್ ಆಗಿರುವಂಥದ್ದು ಯಾವಾಗಪ್ಪ ಅಂದಮೇಲೆ 2015-16 ಒಳಗಡೆ ಕಾಲ್ ಆಗಿರುವಂಥ ನೋಟಿಫಿಕೇಷನ್. ಅದನ್ನು ಬಿಟ್ಟರೆ ನೆಕ್ಸ್ಟ್ ಇವತ್ತಾಗಿರುವಂಥದ್ದು ಅದು ಇನ್ನೂ ಆಗಿಲ್ಲ, ಬಟ್ ಇನ್ನೂ ಡ್ರಾಫ್ಟ್ ಒಳಗಡೆನೇ ಇರುವಂಥದ್ದು. ಓಕೆನಾ. ಬಟ್ ನೀವು ಅಬ್ಜೆಕ್ಷನ್ಸ್ ಮಾಡಿದರೆ ಅದು ಈ ವರ್ಷದಲ್ಲಿ ಕಂಪ್ಲೀಟ್ ಪ್ರೊಸೆಸ್ ಮುಗಿಯುತ್ತೆ. ನೀವು ಮಾಡಿಲ್ಲ ಅಂತಂದ ಮೇಲೆ ಇನ್ನು ಮುಗೀತು. ಮತ್ತು ನೆಕ್ಸ್ಟ್ ಇನ್ನು ಯಾವಾಗ 10 ವರ್ಷನೋ 20 ವರ್ಷನೋ ಬಿಟ್ಟು ಕಾಲ್ ಆಗ್ತವೆ. ಓಕೆನಾ. ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಆದಷ್ಟು ಬೇಗ ಅಬ್ಜೆಕ್ಷನ್ಸ್ನ ಹಾಕಿ. ಅಬ್ಜೆಕ್ಷನ್ಸ್ ಯಾರ್ಯಾರು ಮಾಡ್ತಿರೋ ಅವರೆಲ್ಲರೂ ಕಮೆಂಟ್ಸ್ನ ಮಾಡಿ. ನೀವು ಯಾವಾಗ ಅಬ್ಜೆಕ್ಷನ್ಸ್ನ ಮಾಡ್ತೀರಿ ಅಂತೇಳಿ ಇವತ್ತಿಂದನೇ ನನ್ನ ಕಮೆಂಟ್ಸ್ ಬಾಕ್ಸಲ್ಲಿ ನನ್ನ ಕಮೆಂಟ್ಸಲ್ಲಿ ನೀವು ತಿಳಿಸ್ತಾ ಬನ್ನಿ. ಯಾರು ಹಾಕ್ತಿರೋ ಅವರು ಇವತ್ತು ಈ ವಿಡಿಯೋಗೆ ಕಮೆಂಟ್ಸ್ನ ಮಾಡಿ. ನೆಕ್ಸ್ಟ್ ನೀವು ಯಾವುದಪ್ಪ ಅಂದಮೇಲೆ ಅಬ್ಜೆಕ್ಷನ್ಸ್ ಹಾಕಿದಾದ ಮೇಲೂ ಕೂಡ ಕಮೆಂಟ್ಸ್ನ ಮಾಡಿ. ಅಂದರೆ ಗೊತ್ತಾಗುತ್ತೆ ಇದು ನನ್ನಿಂದಷ್ಟ ಆಗುತ್ತೋ ಏನು ನಿಮ್ಮಿಂದ ಕೂಡ ಪ್ರೆಷರ್ ಬೋರ್ಡಿಗೆ ಹೋಗ್ತಿದ್ದಾನೆ ಏನಿಲ್ಲ ಅಂತೇಳಿ ನನಗೂ ಕೂಡ ಅರ್ಥ ಆಗುತ್ತೆ. ಓಕೆನಾ. ಕೀಪ್ ವಾಚಿಂಗ್ ಫ್ರೆಂಡ್ಸ್, ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಹೆಲ್ತ್ ಇನ್ಸ್ಪೆಕ್ಟ್ರಿಗೆ ಏನೇ ಪ್ರಾಬ್ಲಮ್ ಬರ್ತಿದೆ ಅಂದರೂ ನಿಮಗೆ ಬ್ಯಾಕ್ ಸಪೋರ್ಟ್ ಆಗಿ ನಾನು ವಿಡಿಯೋ ಥ್ರೂ ನಾನು ನಿಮಗೆ ಏನು ಹೆಲ್ಪ್ ಮಾಡಬೇಕು 100% ನಾನು ಮಾಡೇ ಮಾಡ್ತೀನಿ ಫ್ರೆಂಡ್ಸ್. ಇದು ಮಾತ್ರ 100%. ಸರ್ ನಮಗೆ ಇಂಥದ್ದು ಒಂದು ಸಪೋರ್ಟ್ ಬೇಕು ಅಂತಂದರೆ ವಿಡಿಯೋ ಥ್ರೂ ಅದು ಎಲ್ಲಿ ಯಾವ ಬೋರ್ಡ್ ಕಡೆ ಹೋಗ್ಬೇಕಂತಂದ್ರು ಆ ಬೋರ್ಡಿಗೆ ಲೆಟರ್ನ ಕಳಿಸೋ ಜವಾಬ್ದಾರಿ ನಂದು. ಬಟ್ ಅದನ್ನೇ ಸೇಮ್ ಕಾಪಿನ ಮಾಡಿ ನೀವು ಕೂಡ ಲೆಟರ್ನ ಹಾಕಿದ್ರೆ ಮಾತ್ರ ನ್ಯಾಯ ಸಿಗುವಂಥದ್ದಿಲ್ಲಪ್ಪ ಅಂದಮೇಲೆ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ. ಓಕೆನಾ. ಈ ಒಂದು ಲೆಟರ್ನ ನೋಡಿ ನೀವು ಸ್ಕ್ರೀನ್ಶಾಟ್ ಆದರೂ ತೊಗೊಂಡು ಪ್ರಿಂಟೌಟ್ನ ತೊಗೊಂಡಾದರೂ ಕಳಿಸಿ, ಇಲ್ಲಪ್ಪ ಅಂದಮೇಲೆ ಕೈಯಿಂದಾದರೂ ಬರೆದಾದರೂ ಕಳಿಸಿ, ಒಟ್ಟು ಬಿಡಬೇಡಿ. ಓಕೆನಾ. ನಮ್ಮ ಛಲ ಏನಂತೀರಿ, ನಮ್ಮ ಹೋರಾಟ ಗೆಲ್ಲುವವರೆಗೆ ಹೋರಾಟ ಏನೋ ಒಂದು ಧ್ಯೇಯ ವಾಕ್ಯ ಇದೆ ರೀ. ಹೌದ್ರಿ. ಎಲ್ಲಿವರೆಗೆ ಹೋರಾಟ ಗೆಲ್ಲುವವರೆಗೆ ಹೋರಾಟ. ಓಕೆನಾ. ಇದನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ. ನೀವು ಇಷ್ಟು ಮಾಡಿ ಫ್ರೆಂಡ್ಸ್, ನೆಕ್ಸ್ಟ್ ನೋಟಿಫಿಕೇಷನ್ ಒಳಗಡೆ ಇದನ್ನು ಕ್ಯಾನ್ಸಲ್ ಮಾಡೇ ಮಾಡ್ತಾರೆ. ಅವತ್ತು ನೀವೇ ಹೇಳ್ತೀರಿ ಸರ್ ಥ್ಯಾಂಕ್ ಯು ಸರ್ ಅಂತೇಳಿ. ಅವತ್ತು ನೀವು ನನಗೆ ಥ್ಯಾಂಕ್ಸ್ ಅಂತ ಹೇಳಿ. ಅಲ್ಲಿವರೆಗೆ ಯಾವುದೇ ಕಾರಣಕ್ಕೂ ಹೇಳಲಿಕ್ಕೆ ಹೋಗಬೇಡಿ. ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್.